ವಾಣಿದಾಸ್ ಒಂದು ನೋಟ 10 ಸುದ್ದಿ. ಅಂಕೋಲಾ ತಾಲೂಕಿನ ಅಂಬಣಕೋಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದ ಧ್ವಜಸ್ತಂಭ ನಿರ್ಮಾಣಕ್ಕೆ ಗ್ರಾಮದ ಶ್ಯಾಮಲಾ ತಿಮ್ಮಪ್ಪ ಗೌಡ ತಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿದ್ದ 20,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಪಕ್ಷಕ್ಕೆ ಭಾರಿ ಹೊಡೆತ. ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶುಭಾ ಅರೋಲ್ ಪಕ್ಷ ತೊರೆದು ಭಾನುವಾರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ. ಮಧ್ಯಪ್ರದೇಶದ ಇಂದೋರ್ ಭಾಗೀರಥಪುರದಲ್ಲಿ ಕಲುಷಿತ ನೀರು. ಸಂಸ್ಕರಿಸಿದ ಕುಡಿಯುವ ನೀರಿನ ಸರಬರಾಜಿಗೆ ಸೇರಿದ ಪರಿಣಾಮ ಸೇವಿಸಿದವರು ವಾಂತಿ ಭೇದಿ ಸಮಸ್ಯೆಗೆ ತುತ್ತಾಗಿ 10 ಜನರು ಸಾವನ್ನಪ್ಪಿದ್ದು, ನೂರಾರು ಜನರ ಆರೋಗ್ಯ ಅಸ್ತವ್ಯಸ್ತ. ರಾಜ್ಯದ ಎಲ್ಲಾ ಹಿಂದುಳಿದ ಜಾತಿ ಸಂಘಗಳಿಗೂ ಸರ್ಕಾರದಿಂದ ಉಚಿತ ಜಮೀನು. ಕನಿಷ್ಠ 2.5 ಎಕರೆ ಜಮೀನು ನೀಡುವ ಬಗ್ಗೆ ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಭರ್ಜರಿ ಗುಡ್ ನ್ಯೂಸ್. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 22,000 ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜನವರಿ 21ರಿಂದ ಆರಂಭ. ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್. 1 ಕೆಜಿ ಟೊಮೆಟೊ ಬೆಲೆ 100 ರೂಪಾಯಿಗೆ ಏರಿಕೆ. ತಿರುಗಿ ನೋಡುವ ಮಾತೇ ಇಲ್ಲ. ಮಾಸ್ಗೆ ಕಿಚ್ಚು ಹಚ್ಚಿದ ದಳಪತಿ. ವಿಜಯ್ ಕೊನೆ ಸಿನಿಮಾದ ಟ್ರೇಲರ್ ಔಟ್. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಆರೋಗ್ಯದಲ್ಲಿ ಏರುಪೇರು. ದೆಹಲಿ ಸರ್ ಗಂಗಾರಾವ್ ಆಸ್ಪತ್ರೆಗೆ ಸೋನಿಯಾ ಗಾಂಧಿ ದಾಖಲು. ಬೆಂಗಳೂರು ನಗರದ ಯಲಹಂಕ ಸಮೀಪದ ಕೊಯ್ಲು ಅಕ್ರಮ ಮನೆಗಳ ತೆರವು. 262 ಅರ್ಜಿಗಳ ಪೈಕಿ 37 ಮಂದಿ ಮಾತ್ರ ಮನೆ ಪಡೆಯಲು ಯೋಗ್ಯ. ಭಾರಿ ಏರಿಕೆ ಕಂಡ ಬಂಗಾರದ ಬೆಲೆ. ಒಂದೇ ದಿನಕ್ಕೆ 1,580ಕ್ಕೆ ಜಿಗಿದ ಚಿನ್ನ. 2026ರಲ್ಲಿ ಇದು ಗರಿಷ್ಠ ದಾಖಲೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಇದೇ ರೀತಿಯ ಟಾಪ್ 10 ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ.